ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ವರ್ಷಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ರ್ಯಾಂಡಮ್ ಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸೋಮವಾರದ ದಿನ ಯಾವ ಥರ ನನ್ನ ಡೇ ಇತ್ತು ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ. ಮೊದಲಿಗೆ ಎದ್ಮೇಲೆ ಒಂದು ಕಪ್ ಚಾಯ್ ಕುಡ್ದಿದ್ದೀನಿ. ನಂತರ ತಿಂಡಿಗೋಸ್ಕರ ಪ್ರೋಟೀನ್ ರಿಚ್ ಆಗಿರುವಂತಹ ಬೀಟ್ರೋಟ್ ಪಲ್ಯನ ಮಾಡಿದ್ದೀನಿ. ಬೀಟ್ರೋಟ್ನ ನನ್ನ ಹಸ್ಬೆಂಡ್ ಏನಂದರೆ ಬೀಟ್ರೋಟ ಪಲ್ಯ ತಿನ್ನಲ್ಲ, ಸೊ ಹಾಗಾಗಿನೇ ನನ್ನ ಚಪಾತಿಗೆ ಬೀಟ್ರೋಟ್ ತುರಿದಿರೋ ಅಂಥದ್ದನ್ನ ಹಾಕೋಬಿಟ್ಟು ಚಪಾತಿನ ಹಿಟ್ಟನ್ನ ಕಲಿಸ್ಬಿಟ್ಟು ಬೀಟ್ರೋಟ್ ಚಪಾತಿನ ಮಾಡ್ತಾಯಿದ್ದೀನಿ. ಎರಡು ಥರದ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದು ಬೀಟ್ರೋಟ್ ತಿಂದ್ರಲ್ಲ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್, ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದು ಬೀಟ್ರೋಟ್ ಸದ್ಯ ಖಾಲಿ ಆಯ್ತಲ್ಲ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇರುತ್ತೆ. ನಿಮ್ಮ ಮನೇಲೂ ಏನಾದರೂ ಮಕ್ಳುಗಳೇನಾರು ತಿನ್ನಲ್ಲ ಅಂದರೆ ಇದೇ ಥರ ಚಪಾತಿ ಹಿಟ್ಟಿಗೆ ಬೀಟ್ರೋಟ್ನ ಹಾಕೋಬಿಟ್ಟು ಬೀಟ್ರೋಟ್ ಚಪಾತಿ ಅಥವಾ ಬೀಟ್ರೋಟ್ ಪರೋಟ ಅಥವಾ ಬೀಟ್ರೋಟ್ ಪೂರಿ ಈ ಥರ ಹಲವಾರು ಬಗೆ ಮಾಡ್ಬೋದು. ನೀವೂ ಸಹ ಮಾಡಿಕೊಡಿ. ನೆಕ್ಸ್ಟ್ ತಿಂಡಿನ ಎಲ್ಲ ಮುಗಿಸ್ಬಿಟ್ಟು ಮನೆ ಕ್ಲೀನಿಂಗಿಗೆ ಅಂತ ಬಂದೆ. ಫುಲ್ ಡೇ ಮನೆ ಕ್ಲೀನಿಂಗ್ ನಮಗೋಸ್ಕರ ಕಾಯ್ತಾ ಇರುತ್ತಲ್ವ. ಪ್ರತಿದಿನ ಏನು ಮಿಸ್ ಆದರೂ ಮನೆ ಕ್ಲೀನಿಂಗ್ ಮಾತ್ರ ಮಿಸ್ ಆಗೋಲ್ಲ. ಸೊ ಗಾಯ್ಸ್, ಇದೇ ಥರ ನನ್ನ ವೀಡಿಯೋಗಳನ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆಮೇಲೆ ಎಲ್ಲ ಕೆಲಸಗಳನ್ನೂ ಮುಗಿಸಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 9 ಗಂಟೆ ಮೇಲೆ ಆಗಿತ್ತು ಗಾಯ್ಸ್. ಇವತ್ತು ತುಂಬಾ ಲೇಟ್ ಆಗೋಯಿತು. ಬಿಸಿಲು ಸಹ, ಮಳೆ ವಾತಾವರಣ, ಆ್ಯಕ್ಚುಲಿ ಮಳೆ ಬರಬೇಕಾಗಿರೋ ಸೀಸನ್ ಇದು. ಬಟ್ ಮಳೆನೇ ಇಲ್ಲ. ಫುಲ್ ಬಿಸಿಲು ಅಂದರೆ ಬಿಸಿಲು. ಅದಕ್ಕಾಗಿ ತುಂಬ ಜಾಸ್ತಿನೇ ನಾನು ತುಳಸಿ ಗಿಡಕ್ಕೆ ನೀರು ಹಾಕ್ತೀನಿ. ಯಾಕೆಂದರೆ ಮಳೆ ಇದ್ದರೆ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಬಟ್ ಮಳೆ ಇಲ್ವಲ್ಲ, ಬಿಸಿಲಿಗೋಸ್ಕರ ತುಳಸಿ ಎಲ್ಲ ಸ್ವಲ್ಪ ಬಾಡ್ದಂಗಾಯಿತು. ನಂತರ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನನಗೆ ಒಂದು ದಿನಕ್ಕೆ ಬೇಕಾದಷ್ಟು ತುಳಸಿ ನನ್ನ ಪಾಟಲ್ಲೇ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಂದರೆ ತುಂಬ ಚೆನ್ನಾಗಿತ್ತು. ವೆದರ್ ಅಂದರೆ ಸೆಕೆ ಏನಿಲ್ಲ, ಮಳೆ ವಾತಾವರಣನೇ, ಬಟ್ ಆದರೆ ಬಿಸಿಲು ಥರ ಅನಿಸ್ತಾ ಇತ್ತು. ಆಮೇಲೆ ಅಂಗಡಿಗೆ ಬಂದು ತಿಂಡಿನ ತಿನ್ಕೊಂಡು ಅಮೆಝಾನಲ್ಲಿ ಒಂದು ಟ್ರೈಪಾಡನ್ನು ಸಹ ತೊಗೊಂಡಿದ್ದೆ. ಅದ್ರದ್ದು ರಿವ್ಯೂ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಅದ್ರ ಲಿಂಕ್ನ ಶೇರ್ ಮಾಡ್ತೀನಿ. ತುಂಬ ವರ್ತ್ ಅಂತ ಅನಿಸುತ್ತೆ. ಆಮೇಲೆ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಕೆಲಸ ಮಾಡುವಾಗ ಎಷ್ಟು ಸಮಯ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ. ಒಂದು ಕೆಲಸ ಮಾಡಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಇದೇ ಥರ ನನ್ನ ವೀಡಿಯೋಗಳು ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಮತ್ತು ಕಮೆಂಟಲ್ಲಿ ಬಂದು ಯಾವ ಥರ ನನ್ನ ವೀಡಿಯೋಸ್ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಗಾಯ್ಸ್, ಇದೇ ಥರ ನನ್ನ ದಿನ ರೊಟೀನ್ ಕಳೀತಾ ಇತ್ತು. ನಾನಿಲ್ಲಿ ಪ್ರಕೃತಿನ ನೋಡಿಕೊಂಡು ನಮ್ಮ ಅಂಗಡಿ ಹಿಂದೆ ಇರುವಂತಹ ಈ ಪ್ರಕೃತಿನ ಸೌಂದರ್ಯಗಳನ್ನ ನಾನು ನೋಡ್ತಾ ಇದ್ದೆ. ಮತ್ತು ಮಧ್ಯಾಹ್ನಕ್ಕೂ ಸಹ ಊಟನೂ ರೆಡಿಯಾಗಿತ್ತು. ಇಲ್ಲಿ ಒಂದು ಕಾರ್ ಕೇಕ್ ಆರ್ಡರ್ ಇತ್ತು ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ರು. ಸಂಜೆ ಸ್ನ್ಯಾಕ್ಸಿಗೆ ಬಂದು ಒಂದು ನಬಾಟಿ ತಿಂದೆ. ಆ ನಬಾಟಿ ನನಗಂತೂ ಫೇವ್ರೆಟ್ ಆಗೋಗ್ಬಿಟ್ಟಿದೆ. ಮತ್ತು ನೈಟು ಮನೆಗೆ ಬಂದು ಮಲಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ಕುಡ್ದು ಅಭ್ಯಾಸ. ಉಗುರು ಬೆಚ್ಚಿ ನೀರಿಗೆ ಹಾಕ್ಕೊಂಡು ಕುಡಿದೆ. ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡೆ. ಥ್ಯಾಂಕ್ ಯು.